ಪೆಟ್ರೋಲ್ ಡೀಸೆಲ್ ಬೃಹತ್ ಮಾರಾಟಕ್ಕೆ ಇದೀಗ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಚಿಲ್ಲರೆ ಬಂಕ್ಗಳಲ್ಲಿ ಸಗಟು ಮಾರಾಟ ನಿಷೇಧವನ್ನ ಮಾಡಲಾಗ್ತಾ ಇದೆ. ಕೈಗಾರಿಕಾ ವಾಣಿಜ್ಯ ಗ್ರಾಹಕರಿಗೆ ಇಂಧನ ಪೂರೈಕೆಯನ್ನ ಸ್ಥಗಿತ ಮಾಡಲಾಗ್ತಾ ಇದೆ. ಬಲ್ಕ್ ಪಾಯಿಂಟ್ಗಳಲ್ಲೇ ಇಂಧನ ಖರೀದಿ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಹೊಸ ಆದೇಶ ಹೊರಬಿದ್ದಿದೆ. ಇವತ್ತಿನಿಂದಲೇ ಮುಂದಿನ 90 ದಿನಗಳ ಕಾಲ ನಿರ್ಬಂಧ ಜಾರಿಯಲ್ಲಿರುತ್ತೆ. ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನ ಜಾರಿ ಮಾಡಲಾಗಿದೆ. ಚಿಲ್ಲರೆ ಮಾರಾಟ ಕೇಂದ್ರಗಳ ದುರುಪಯೋಗಕ್ಕೆ ತಡೆಯನ್ನ ಹಿಡಿಯುವಂತಹ ಕೆಲಸಗಳಾಗ್ತಾ ಇದೆ. ಕೈಗಾರಿಕೆಗಳಿಗೆ ಇಂಧನ ನಿಯಮಾವಳಿ ಪಾಲನೆ ಮಾಡುವುದು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯ ಗ್ರಾಹಕರಿಗೆ ನಿಗದಿಪಡಿಸಿರುವಂತಹ ಲಿಮಿಟ್ ಎಷ್ಟು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಸರ್ಕಾರ ಈ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಸಲಿ ಕಾರಣ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಯುದ್ಧ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ಯಾವ ರೀತಿಯಾಗಿ ಇದನ್ನು ಫೇಸ್ ಮಾಡ್ತಾರೆ ಸಾಮಾನ್ಯ ಜನರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. 90 ದಿನಗಳವರೆಗೆ ಅಂದರೆ 3 ತಿಂಗಳು ಚಾಲ್ತಿಯಲ್ಲಿ ಇರುತ್ತೆ ಈ ಒಂದು ನಿಯಮ.